ಈಗ ಕೇಂದ್ರ ಸರ್ಕಾರದಲ್ಲಿ ಹೋಗಿ ವಿಶ್ವಾಸಕ್ಕೆ ತಗೊಳ್ಳೋದಿರಲಿ, ಬಹುಶಃ ನಿಮಗೆ ಗೊತ್ತಿದೆ ಈ 2.5 ವರ್ಷದಲ್ಲಿ ಈ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಅವರವರಲ್ಲೇ ವಿಶ್ವಾಸದ ಕೊರತೆ ಇದೆ. ಇನ್ನು ಇವರೋಗಿ ಅಲ್ಲೆಲ್ಲಿ ವಿಶ್ವಾಸ ಮೂಡಿಸ್ಕೊತಾರೆ, ಇವರಲ್ಲೇ ವಿಶ್ವಾಸ ಇಲ್ಲ. ಇಲ್ಲಿವರೆಗೆ ಅವ್ರಿಗೆ ಎಗೋ ಇರ್ಬೋದು, ಇಲ್ಲ ಅಸೂಯೆ ಇರ್ಬೋದು. ಏನಪ್ಪ ಮುಗ್ದೇ ಹೋಯ್ತು JDS ಅಂತಿದ್ರು. ಇವತ್ತು ಅಲ್ಲೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇವತ್ತೊಂದು ಒಳ್ಳೆಯ ಅವಕಾಶ ಕೊಟ್ಟು ಮತ್ತೆ ಅವರ ಬಲಯುತವಾಗಿ ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿರಲ್ಲ ಅಂತೇಳಿ ಅಸೂಯೇನೂ ಇರ್ಬೋದು, ನನ್ನ ಅಭಿಪ್ರಾಯದಲ್ಲಿ. ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ಲ, ಈಗ ನನಗೆ ವಿಶೇಷವಾಗಿ ನಾನು ನಿಮ್ಗೆ ಹೇಳೋದು, ಈಗ ಯಾವ ಚೈನಾದವರು ರಿಸ್ಟ್ರಿಕ್ಷನ್ ಹಾಕಿದ್ರು ಮ್ಯಾಗ್ನೆಟ್ನ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಡಿಫೆನ್ಸ್ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ಈ ಒಂದು RAPM ಏನಿದೆ ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದಾಗ ನಾನು ಕೂತು ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿ ಆಟೋಮೊಬೈಲ್ ಇಂಡಸ್ಟ್ರಿಯವ್ರು ಬಂದು ನನ್ನ ಮುಂದೆ ಚರ್ಚೆ ಮಾಡಿದಾಗ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಈ ಒಂದು ಸ್ಕೀಮ್ನ ರೆಡಿ ಮಾಡಿ ಅವ್ರ ಮುಂದೆ ಹೋಗಿ ಕೂತಾಗ 10 ನಿಮಿಷದಲ್ಲಿ ರೆಡಿ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು? ನಾನು ಧ್ವನಿ ಅವ್ರ ಹತ್ರ ಹೋಗಿ ಮಾತಾಡಿದ್ದು ತಾನೇ ಮಾಡಿದ್ದು. ಧ್ವನಿ ಇಲ್ಲದೆ ಏನಿಲ್ಲ, ಕನ್ನಡಿಗರು ನಮಗೇನು ಧ್ವನಿನ ಸಪ್ರೆಸ್ ಮಾಡಿಲ್ಲ. ಕನ್ನಡಿಗರು ನಮಗೆ ಧ್ವನಿ ಕೊಟ್ಟಿದ್ದಾರೆ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ. ಇವ್ರ ಕೈಲಿ ಹೇಳಿಸ್ಕೋಬೇಕಾ? 50 ವರ್ಷ ಇದ್ರಲ್ಲ ದೇಶದಲ್ಲಿ ನಿರಂತರವಾಗಿ. 1983ರವರೆಗೆ ಕಾಂಗ್ರೆಸ್ ಡೆಲ್ಲಿಲಿ ಆಡಳಿತ, ಇಲ್ಲೂ ಆಡಳಿತ. ಅಲ್ಲೆಲ್ಲ 1 ವರ್ಷ ಗ್ಯಾಪ್ ಬಿಟ್ಟರೆ 72ರ ಎಮರ್ಜೆನ್ಸಿ ಟೈಮಲ್ಲಿ ಏನು ತಂದ್ರಪ್ಪ ನೀವು? ಏನು ತಂದ್ರಿ? ನೀವು ಕೊಟ್ಟಿದ್ದ ಕೊಡುಗೆ ಇವತ್ತು KRS, ಅಲ್ಲಿಂದ ಹೇಮಾವತಿ, ಆರಂಗಿ, ಕಬಿನಿ ಜಲಾಶಯ ಕನ್ನಡ ರಾಜ್ಯದ ಜನತೆಯ ದುಡ್ಡಿನಲ್ಲಿ ಕಟ್ಟಿದಂಥ ಜಲಾಶಯಗಳಿವು. ನೀರು ಕನ್ನಡ ನಾಡಿನಲ್ಲಿ ಹರಿತಾ ಇರ್ತಕ್ಕಂಥ ನೀರು ತುಂಬಿಸಿದ್ದು. ಇವತ್ತು ನಾವು ತಮಿಳ್ನಾಡು ಜೊತೆ ಇಂಥ ಒಂದು ಪರಿಸ್ಥಿತಿಗೆ ಬರಬೇಕಾದ್ರೆ ಯಾರು ಕಾರಣಕರ್ತರು? ನಿಮ್ಮ ಧ್ವನಿ ಎಲ್ಲೋಗಿತ್ತಪ್ಪ? 50 ವರ್ಷ ಇದ್ರಲ್ಲ MP ಗಳು 28ಕ್ಕೆ 28, ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ, ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ. ಎಷ್ಟು ಹಣ ತಂದ್ರಿ ಕೇಂದ್ರ ಸರ್ಕಾರದಿಂದ? ದೇವೇಗೌಡರು ಇದ್ದಿದ್ದು 10 ತಿಂಗಳು ಪ್ರಧಾನಮಂತ್ರಿ. ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ತಂದು ಎಷ್ಟು ಸಾವಿರ ಕೋಟಿ ಬಂತು ಕರ್ನಾಟಕಕ್ಕೆ? ನಾವು ಕೊಟ್ಟಿದ್ದೇನು? ನೀವು 50 ವರ್ಷ ಇದ್ರೆ ನೀವೆಷ್ಟು ತಂದ್ರಪ್ಪ ದುಡ್ಡನ್ನ? ನಮ್ಮ ಜನದ ತೆರಿಗೆ ದುಡ್ಡಲ್ಲಿ ಡ್ಯಾಮ್ ಕಡ್ದು ನೀರು ನಿಲ್ಲಿಸ್ತೀವಿ, ನೀರು ಗಂಟೆ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ನೀವೇ, ಕಾಂಗ್ರೆಸ್ನವರು ಪ್ರಮುಖವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.